ನಿಂತಿದ್ದಾರೆ. ಮೋಸ್ಟ್ಲಿ ಅಧ್ಯಕ್ಷ ಸ್ಥಾನವನ್ನು ತಮ್ಮ ಜೆ ಡಿ ಯು ಪಕ್ಷ ಇಟ್ಕೊಳ್ತಾರೆ ಅನ್ನೋವಂಥದ್ದು. ಮತ್ತು ಆಲ್ರೆಡಿ ಜೆ ಡಿ ಯುದಲ್ಲಿ ಪೂರ್ತಿ 85 ಜನ ಎಮ್ ಎಲ್ ಎಗಳಾಗಿರ್ಬೋದು, ಎಂ ಪಿಗಳಾಗಿರ್ಬೋದು, ಇನ್ನಷ್ಟು ಹೆಚ್ಚು ಟ್ಯಾಗ್ ಆಗಿದ್ದಾರೆ, ಗಟ್ಟಿಯಾಗಿದ್ದಾರೆ. ಒಂದಿಷ್ಟು ಏನೋ ನಮ್ಮ ಮೋದಿಯವ್ರ ಜೊತೆಗೆ ಇನ್ನುಳಿದವ್ರ ಜೊತೆ ಕೆಲವೊಂದಿಷ್ಟು ಜನ ಹೊಂದಾಣಿಕೆ ಆಗಿದ್ದಾರೆ, ಮಾಡಿದ್ದಾರೆ, ಸುದ್ದಿಗಳು ಬರ್ತಾಯಿದ್ವು. ಬಟ್ ಈಗ ಏನದಪ್ಪ ಅಂತಂದ್ರೆ ಆ ಸುದ್ದಿಗಳು ಕಡಿಮೆ ಆಗ್ತಾ ಅವರೇ ಸ್ವತಃ ಇವತ್ತು ಯಾಕಂದ್ರೆ ಮೂಲದ ಅವರಲ್ಲೂ ಇರೋದ ಸೋಷಲಿಸಮ್ದ ಬಗ್ಗೆ ಅಭ್ಯಾಸ ಮಾಡಿದವರು ಇದ್ದಾರೆ, ಬದುಕನ್ನು ಬಡತನದ ಮೇಲೆ ಬಂದಂಥವ್ರು ಇದ್ದಾರೆ, ಅನೇಕ ನಾಯಕರು. ಅವರು ಇವತ್ತು ಇಲ್ಲಪ್ಪ ಇದು ಸರಿಯಾಗಿಲ್ಲ ಈ ಆಡಳಿತ ಅನ್ನುವಂಥ ಅಸಮಾಧಾನಗಳು ಇರೋದ್ರಿಂದಾಗಿ ಇವತ್ತು ಜೆ ಡಿ ಯು ಜೊತೆಗೆ ಇನ್ನುಳಿದ ವಿರೋಧ ಪಕ್ಷಗಳು ಒಂದೇನೋ ಇಂದಿನ ನಾಳೆ ಒಂದು ಕೆಲವೇ ದಿನದಲ್ಲೇ ಒಂದು ಹೊಸ ಕಿಚಡಿ ಸರ್ಕಾರ ಸೆಂಟ್ರದಲ್ಲಿ ಆಗುವಂಥದ್ದು. ನಾವು ಕಿಚಡಿ ಅಂತ ಟೀಕಾ ಮಾಡೋಣ, ಮತ್ತೇನು ಮಾಡೋದನ್ನ ಅದಿಲ್ಲ ಅಂತಲ್ಲ, ಸತ್ಯ ಹೇಳುವಂಥ ಕೆಲಸನ ಅದು. ಬಟ್ ಅವರಿಂದ ಇನ್ನಷ್ಟು ಒಳ್ಳೆಯ ಆಡಳಿತ ಬರ್ಬೋದು ಅನ್ನೋಂಥ ಆಸೆ ಎಲ್ಲರೂ ಬರ್ತದಿಲ್ಲೋ ಬೇರೆ ಮಾತು. ಯಾಕಂದರೆ ಇವತ್ತು ಪ್ರತಿಯೊಂದು ಅಧಿಕಾರದ ವ್ಯವಹಾರಗಳು ಹೆಂಗಾಗ್ತಾವಪ್ಪ ಅಂದ್ರೆ ದುಡ್ಡಿನ ಮೇಲೆ ಲಾಭದ ಮೇಲೆ ವ್ಯವಹಾರ ನಡೆಯೋದ್ರಿಂದಾಗೆ ಅವ್ರಿಗೆ ಲಾಭ ಆದಮೇಲೆ ಸ್ವಲ್ಪ ಹೆಚ್ಚು ಉಳಿದ್ರೆ ಜನರಿಗೆ ಕೊಡುವಂಥ ಕೆಲಸಗಳು ಇವರೆಲ್ಲ ಮಾಡ್ತಾ ಬರ್ತಾ ಇದ್ದಾರೆ ನಾಯಕರು. ಇವತ್ತಿನ ನಾಯಕರ ಗುಣ ಏನಪ್ಪ ಅಂದ್ರೆ ಇಲೆಕ್ಷನ್ಗೆ ಹೋಟಿಗಾಗಿ ರೊಕ್ಕ ಸಂಗ್ರಹ ಮಾಡ್ಕೊಳ್ಳೋದು, ಗೆದ್ದ ಮೇಲೆ ಎಷ್ಟು ಸಾಧ್ಯದನೋ ಅಷ್ಟು ಚೆನ್ನಾಗಿ ಮಾಡೋದು ಅಂತೇಳಿ. ಇನ್ನು ಕೆಲವೊಂದು ನಾಯಕರು ಇರ್ತಾರೆ, ಬರ್ತಾರೆ ಇಲೆಕ್ಷನ್ ಸಮಯದಲ್ಲ ದುಡ್ಡು ಹರಿಸ್ತಾರೆ, ಗೆದ್ದ ಮೇಲೆ ನಂತರ ಮುಂದೆ ಭೇಟಿ ಆಗಿ 5 ವರ್ಷ ನಂತರ ಅಂಥವ್ರು ಭಾಳ ಆಗಿದ್ದಾರೆ ಇವಾಗ. ಅದಕ್ಕಾಗಿ ಆ ದಿಶೆಯಲ್ಲಿ ಅವ್ರಿಗಿಂತ ಸ್ವಲ್ಪ ಒಳ್ಳೆಯವರು ಯಾರಪ್ಪ, ಹೂ ಇಸ್ ದ ಸಮಥಿಂಗ್ ಬೆಟರ್ ದೆನ್